ಡೇ ಗ್ರೂಪ್ ಲೇಔಟ್ನ ಜಿಮ್ ಪಾರ್ಕ್ ಹಾಗೂ ಲಿಂಗದೀರನಹಳ್ಳಿ ಕೆರೆ ಪಾರ್ಕ್ ವ್ಯವಸ್ಥೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕರ ಆಕ್ರೋಶ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಡಪ್ರಭು ಕೆಂಪೇಗೌಡರ ನಗರ ವಾರ್ಡ್ ಸಂಖ್ಯೆ 13ರ ಗ್ರೂಪ್ ಲೇಔಟ್ ಜಿಮ್ ಪಾರ್ಕ್ ಹಾಗೂ ಲಿಂಗದೀರನಹಳ್ಳಿ ಕೆರೆ ಪಾರ್ಕ್ನಲ್ಲಿ ಮೂಲ ಸೌಕರ್ಯಗಳ ಕೊರತೆ ಮತ್ತು ಸಮರ್ಪಕ ನಿರ್ವಹಣೆ ಅಭಾವದಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಯಾನಿಟರಿ ಒಳಚರಂಡಿ, ಗಲೀಜು ನೀರನ್ನು ಪಾರ್ಕ್ ಮಧ್ಯೆ ಸಾಗಿಸುವ ರಾಜಕಾಲುವೆಗೆ ನೇರವಾಗಿ ಬಿಟ್ಟಿರುವುದರಿಂದ ಪ್ರತಿದಿನ ವಾಕಿಂಗ್ಗೆ ಬರುವ ವಾಯು ವಿಹಾರಿಗಳು ಗಬ್ಬು ವಾಸನೆ ನಡುವೆ ವಾಕಿಂಗ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಳೆ ಬಂದಾಗ ಸ್ಯಾನಿಟರಿ ನೀರು ಪಾರ್ಕ್ನ ನುಗ್ಗಿ ವಾಕಿಂಗ್ ಪಾತ್ ಸಂಪೂರ್ಣ ಗಲೀಜಾಗಿರುತ್ತದೆ. ಸ್ಯಾನಿಟರಿ ನೀರು ಪಾರ್ಕ್ ಮಧ್ಯದಲ್ಲಿರುವ ತೆರೆದ ಚರಂಡಿ ಮೂಲಕ ಹರಿಯುತ್ತಿರುವುದರಿಂದ ದುರ್ವಾಸನೆ ಆವರಿಸಿ ವಾಯು ವಿಹಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳಿಗೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪಾರ್ಕ್ನಲ್ಲಿ ವಿದ್ಯುತ್ ದೀಪಗಳು ಬಹುತೇಕ ಹಾಳಾಗಿದ್ದು, ಸಂಜೆ ವೇಳೆಗೆ ಕತ್ತಲು ಆವರಿಸುವ ಕಾರಣ ವಾಯು ವಿಹಾರಿಗಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಸುರಕ್ಷಿತವಾಗಿ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಪಾರ್ಕ್ ಹಾಗೂ ಕೆರೆಯ ಅಕ್ಕಪಕ್ಕ ಕಾಣುತ್ತಿದ್ದ ನವಿಲುಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವುದು ಪರಿಸರ ಪ್ರೇಮಿಗಳ ಆತಂಕಕ್ಕೆ ಕಾರಣವಾಗಿದೆ. ಪಾರ್ಕ್ ನಿರ್ವಹಣೆಗೆ ಅಳವಡಿಸಿರುವ ಮಾಹಿತಿ ಫಲಕದಲ್ಲಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಮಾಜಿ ಸಚಿವ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ ಗೌಡರು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಜಿಮ್ ಉಪಕರಣಗಳು ಹಾಗೂ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿದ್ರು. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಹುತೇಕ ಜಿಮ್ ಉಪಕರಣಗಳು ಹಾಳಾಗಿದ್ದು ಬಳಕೆಗೆ ಯೋಗ್ಯವಾಗಿಲ್ಲ. ಇದರಿಂದ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥವಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಪಾರ್ಕ್ ಒಳಗೆ ಇರುವ ರಾಜಕಾಲುವೆಯ ಹೂಳು ತೆಗೆಯುವ ತೆರವು ಮಾಡದ ಕಾರಣ ಮಳೆಗಾಲದಲ್ಲಿ ಗಲೀಜು ನೀರು ವಾಕಿಂಗ್ ಪಾತ್ಗೆ ಹರಿದು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡ್ತಿದೆ. ಈ ಕುರಿತು ಪ್ರಭಾವಿ ಮುಖಂಡರು ಹನುಮಂತೇಗೌಡ ಮಾತನಾಡಿ, ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಪಾರ್ಕ್ಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ದುರಸ್ತಿಗೊಳಿಸಿ ಸಮರ್ಪಕ ನಿರ್ವಹಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಸ್ಥಳೀಯರಾದ ಚಂದ್ರಶೇಖರ್, ಇಂದ್ರಾಣಿ, ಶಶಿಕಲಾ, ಸತೀಶ್, ಗೋಪಾಲ್ ರೆಡ್ಡಿ ಮಾತನಾಡಿದ್ದಾರೆ. ಸ್ಥಳೀಯ ನಿವಾಸಿಗಳು ಹಾಗೂ ವಾಯು ವಿಹಾರಿಗಳು ಪಾರ್ಕ್ನ ವಿದ್ಯುತ್ ದೀಪಗಳ ದುರಸ್ತಿ, ಜಿಮ್ ಉಪಕರಣಗಳ ನಿರ್ವಹಣೆ, ಶೌಚಾಲಯ ನಿರ್ಮಾಣ, ಚರಂಡಿ ಸಮಸ್ಯೆ ನಿವಾರಣೆ ಹಾಗೂ ಕೆರೆಗೆ ಸೇರುತ್ತಿರುವ ಸ್ಯಾನಿಟರಿ ನೀರನ್ನು ತಡೆಗಟ್ಟುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನೀರು ಹೋಗಂಗೆ ಮಾಡಬೇಕು. ಮಳೆ ಬಂದಾಗ ಮೇಲ್ಗಡೆ ತುಂಬ್ಕೊಂಡ್ಬಿಡುತ್ತೆ. ಅಲ್ಲ ನೋಡಿ, ಇದು ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಹೊತ್ತು ಮಿನಿಮಮ್ ಇಲ್ಲ ಅಂತಂದ್ರೂ ಸುಮಾರು ಒಂದು 1000 ಜನ ಮೇಲೆ ಬರ್ತಾರೆ ಈ ಪಾರ್ಕ್ಗೆ. ಆ ಟೈಮಲ್ಲಿ ತುಂಬ ಸ್ಮೆಲ್ಲು. ಯಾಕೆಂತಂದರೆ ಇಲ್ಲಿ ಸ್ಯಾನಿಟರಿ ಲೈನ್ ಏನು ಈ ಮೋರಿಗೆ ಬಿಟ್ಬಿಟ್ಟಿದ್ದಾರೆ, ಇದು ತುಂಬ ಸ್ಮೆಲ್ ಬರ್ತದೆ. ಆಮೇಲೆ ಏನು ಈ ನೀವು ನೋಡ್ತಾ ಇರ್ಬೋದು, ಅದು ಹೈಟು ಕಮ್ಮಿ ಆಗಿದೆ, ಮೋರಿ ಹೈಟ್ ಕಮ್ಮಿ ಆಗಿದೆ. ನೀರು ಮಳೆಗಾಲ ಸ್ವಲ್ಪ ಬಂತು ಅಂತಂದರೆ ಸ್ವಲ್ಪ ಜಾಸ್ತಿ ಆಯಿತು, ಮೇಲ್ಗಡೆ ನೀರು ತುಂಬ್ಕೊಂಡು ರೋಡೆಲ್ಲ ತುಂಬ್ಕೊಂಡ್ಬಿಡುತ್ತೆ ನೀರು. ಹಂಗಾಗಿ ಅದೊಂದು ಇವರು ಸೋಮಶೇಖರ್ ಅವರು ಇಷ್ಟೊಂದು ಎಲ್ಲ ಖರ್ಚು ಮಾಡಿ ಇದು ಡೆವಲಪ್ಮೆಂಟ್ ಮಾಡಿದ್ದಾರೆ ಪಾರ್ಕ್ನ. ಬಟ್ ಅಧಿಕಾರಿಗಳು ಇದನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಬೋರ್ಡ್ ಇದೆ, ಆ ಬೋರ್ಡಲ್ಲಿ ಇರೋಂಥ ಫೋನ್ ನಂಬರ್ಗಳು ಫೋನ್ ತೆಗಿಯಲ್ಲ, ಐಟಮ್ಗಳು ಮುರಿದೋಗಿದೆ, ಆ ಫೋನ್ಗಳು ತೆಗಿತಾ ಇಲ್ಲ. ಹನುಮಂತೇಗೌಡರು ಮೊನ್ನೆ ಬಂದು ಎಲ್ಲ ವಿಸಿಟಿಂಗ್ ಮಾಡಾದ್ಮೇಲೆ ಮೊನ್ನೆ ಬಂದು ಸುಮ್ಮನೆ ನೋಡ್ಕೊಂಡು ಹಂಗೆ ಹೋದ್ರು ಅಧಿಕಾರಿಗಳು, ಯಾವುದೇ ಥರ ಪ್ರಯೋಜನ ಮಾಡಿಲ್ಲ. ಹನುಮಂತೇಗೌಡರು ಕೂಡ ಶಾಸಕರಿಗೆ ಇಂಟಿಮೇಟ್ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ನೋಡ್ತಾ ಇದ್ದರೆ ಯಾರೂ ಓಡಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಇದೆ. ದಯಮಾಡಿ ಶಾಸಕರಲ್ಲಿ ಹಾಗೂ ಇವರು ಯಾರೋ ನಮ್ಮ ಅಧಿಕಾರಿಗಳು ಏನು ಇದ್ದಾರೆ, ಅವ್ರ ಅಧಿಕಾರಿಗಳು ಬಂದು ಮೇಂಟೆನೆನ್ಸ್ ಮಾಡಬೇಕಾಗಿ ನಾನು ನಿಮ್ಮ ಮುಖಾಂತರ ನಾನು ಅವ್ರಿಗೆ ತುಂಬ ಕೇಳ್ಕೊಡ್ತೀನಿ. ಅದೇ ಇದು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಅಷ್ಟೇನಿರಲ್ಲ. ಆಮೇಲೆ ಮೋರಿ ಸ್ವಲ್ಪ ವಾಸನೆ, ಓಡಾಡೋಕ್ಕೆ ಮತ್ತೆ ಮಳೆ ಬಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ನೀರು ನಿಂತು ಬಿಡುತ್ತೆ. ಮತ್ತೆ ಮಳೆ ಬಂದಾಗ ಅಂಚೆಲ್ಲ ಸೋರುತ್ತೆ, ಅದಷ್ಟೇ ನಿಂತ್ಕೋಬೇಕು, ತೂರಕ್ಕಾಗೋದೇ ಇಲ್ಲ. ಐಟಮು ಏನಾಗ್ತದೆ ಅದೇ ಅದೊಂದು ಸರಿ ಇಲ್ಲ ಅಷ್ಟೇ. ಯೂಸ್ ಆಗ್ತಾ ಇರುತ್ತೆ ಯಾವಾಗಲೂ ಇದು ಮಾಡಿದರೆ. ಮೇಂಟೆನೆನ್ಸ್ ಮಾಡೋದು ಯಾರಿಲ್ಲ ಗೊತ್ತಿಲ್ಲ ನಮಗೆ, ಯಾರು ಇದ್ದಾರಾ ಇಲ್ವಾ ಏನಂತ ಗೊತ್ತಿಲ್ಲ. ಮತ್ತೆ ಮಳೆ ಬಂದ ನೀರು ಹಾಕಿಲ್ಲ ಅವರು. ಒಂದು ವರ್ಷನೇ ಮಳೆ ಬಂದ್ಮೇಲೆ ಸ್ವಲ್ಪ ಚೂರು ಬಂದಿದೆ. ಅದು ವಾಸನೆದಾಗ ಹಂಗೆ ವಾಕ್ ಮಾಡ್ತಾರ. ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಸ್ಮೆಲ್ ಬರುತ್ತೆ ಸರ್, ಮೋರಿದು ತುಂಬ ವಾಸನೆ ಬರುತ್ತೆ. ವಾಕಿಂಗ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಇದಾಗುತ್ತೆ. ಮತ್ತು ಇವೆಲ್ಲ ಸ್ವಲ್ಪ ಒಂದು ಡ್ಯಾಮೇಜ್ ಆಗಿದೆ ಸರ್. ಇಲ್ಲಿ ಕೆಲವೊಂದೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಅಲ್ಲಿ ಸೈಕಲ್ದು ಪೆಡಲ್ಗಳಿಲ್ಲ, ಮತ್ತು ಅವೆಲ್ಲ ನೋಡಿ ನೆಟ್ಟು ಬೋಲ್ಟ್ ಇಲ್ಲ. ಮತ್ತು ಅವ್ರು ಯಾರು ಅಲ್ಲಿ ಲಾಸ್ಟ್ನಲ್ಲಿರೋದು ಎಲ್ಲ ವೆಲ್ಡ್ ಮಾಡಿದ್ರು, ಬೇರೆ ಇಲ್ಲಿ
ಇದು ಬರ್ತಾರಲ್ಲ ಅವರೇ ಬಂದು ವೆಲ್ಡ್ ಮಾಡಿದ್ರು. ಎಲ್ಲರೂ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಸರ್, ಸ್ವಲ್ಪ ಇದು ಮಾಡಿಸಿ ಸರ್. ಟಾಯ್ಲೆಟ್ಗಳು ಇಲ್ಲ, ಇಲ್ಲಿ ಒಂದೇ ಒಂದು ಟಾಯ್ಲೆಟ್ ಇಲ್ಲ, ಅರ್ಜೆಂಟು ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ಪಾರ್ಕಿಗೆ ಸರಿಯಾಗಿ ನೀರು ಕೂಡ ಆಗ್ತಾ ಇಲ್ಲ ಸರ್, ಎಲ್ಲ ಗಿಡಗಳೆಲ್ಲ ಒಣಗೋಗಿದೆ ಆ ಕಡೆ ಎಲ್ಲ. ಅದು ಸರ್ ಗೋಪಾಲ್ ರೆಡ್ಡಿ ಅಂತ. ಇಲ್ಲಿ ಪಾರ್ಕ್ ನಾವು 4 ವರ್ಷದಿಂದ ಬರ್ತಾಯಿದ್ವಿ ಸರ್. ಮೊದಲು ಚೆನ್ನಾಗಿತ್ತು. ಮೊದಲು ಚೆನ್ನಾಗಿತ್ತು, ಈ ನಡುವೆ ಸ್ವಲ್ಪ ಇದಾಗಿದೆ. ಸ್ವಲ್ಪ ಇದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಸಿ ಸರ್ ದಯವಿಟ್ಟು. ಡ್ರೈನೇಜ್ ನೀರು ಕೆರೆಗೆ ಹೋಗ್ದಿರೋ ಹಂಗೆ ಮಾಡಿ, ಡೈರೆಕ್ಟ್ ಕೆರೆಗೆ ಬಿಡ್ತಿದ್ದಾರೆ. ಅಲ್ಲಿ ವಾಕ್ ಮಾಡೋಕ್ಕೆ ಆಗಲ್ಲ. ದೊಡ್ಡ ಕೆರೆ ಇದೆಯಲ್ಲ ಬೆಂಗಳೂರಿನಲ್ಲಿ ಕೆರೆ, ಕೆರೆಗೂ ಎಲ್ಲ ಬಿಟ್ಬಿಡ್ತಾ ಇದ್ದಾರೆ ಸ್ಯಾನಿಟ್ರಿ ನೀರು. ಮಾಡೋದು ಭಾಳ ಅನ್ಯಾಯ, ಎಲ್ಲ ಆಗೋದಿದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸಣ್ಣ ಪುಟ್ಟದ್ದು ವಯಸ್ಸಾದವರು ಬೆಳಿಗ್ಗೆ ಹೊತ್ತು ಅವ್ರಿಗೆ ಶುಗರ್ ಪೇಷಂಟ್ ಇರೋರು ಬರ್ತಾರೆ, ನಾರ್ಮಲ್ ಮೂಳೆ ಪ್ರಾಬ್ಲಮ್ ಇರೋರು ಬರ್ತಾರೆ, ಓಡಾಡೋಕ್ಕೆ ತೊಂದರೆ ಆಗ್ಬೋದು, ಮತ್ತು ಅವ್ರಿಗೆ ಈ ಸಲಕರಣೆಗಳು ಉಪಯೋಗಿಸೋಕ್ಕೆ ತೊಂದರೆ ಆಗ್ಬೋದು ಅಂತ ಈ ಸಾರ್ವಜನಿಕರು ಅವಾಗವಾಗ ತಿಳಿಸ್ತಿರ್ತಾರೆ ಸಂಬಂಧಪಟ್ಟವ್ರಿಗೆ. ಬಟ್ ಅವ್ರು ಯಾರೂ ಅದಕ್ಕೆ ಆಸಕ್ತಿ ತೋರಿಸ್ತಿಲ್ಲ ಅಂದರೆ ಅವ್ರು ಯಾವ ಕೆಲಸದಲ್ಲಿ ಇರ್ತಾರೋ, ಯಾವುದೇ ಒಂದು ಬಿಡುವಿಲ್ಲದ ಟೈಮಲ್ಲೂ ಆಗ್ತಿರೋ ಇಲ್ಲಿರೋ ಬರೋ ಮಹಿಳೆಯರು ತಿಳಿಸ್ತಿರ್ತಾರೆ, ಆಮೇಲೆ ನಾಗರಿಕರು ತಿಳಿಸ್ತಾ ಇರ್ತಾರೆ. ಅದು ಯಾರು ಸ್ಪಂದಿಸೋಕ್ಕೆ ಇಲ್ಲಿ ಅವರಿಗೆ ಸರಿಯಾದಂಥ ಕಾಲಾವಕಾಶ ಸಿಕ್ಕಿಲ್ಲ ಅನಿಸುತ್ತೆ. ಈಗ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸೋಕೆ ಬಂದಿದ್ದೀರಾ ಅಂತ ತಿಳಿಸ್ದಂಗೆ ದೊಡ್ಡವರು ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಇದಕ್ಕೆ ಅನುಕೂಲ ಬರೋಂಗೆ, ಸಾರ್ವಜನಿಕ ಅನುಕೂಲ ಆಗಂಗೆ ಈ ಸಲಕರಣೆಗಳು ಕೆಟ್ಟೋಗಿರೋದೇ ಆಗ್ಬೋದು, ಇಲ್ಲ ಹೊಸದು ಹಾಕ್ಸೋಕ್ಕೆ ಆಗ್ಬೋದು, ನೀವು ಅವ್ರ ಗಮನಕ್ಕೆ ತಂದು ಏನಾದ್ರು ಮಾಡಿಕೊಟ್ರೆ ಈ ಯಶವಂತಪುರ ಕ್ಷೇತ್ರದಿಂದ ನಮ್ಮ ಸೋಮಶೇಖರ್ ಸಾಹೇಬ್ರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಅದನ್ನು ಕಾರ್ಯನಿರ್ವಹಿಸ್ತೀರಾ, ನಿಮಗೂ ಒಂದು ಒಳ್ಳೆಯ ಹೆಸರು ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು ಗಿರೀಶ್ ಅಂತ. ಸರ್ ನಮಸ್ಕಾರ, ಚಂದ್ರು ಅಂತ ಮಾತಾಡ್ತಾ ಇರೋದು. ಸರ್ ಇಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ತುಂಬ ಅನುದಾನ ತೊಗೊಂಬಂದು ಪಾರ್ಕ್ನ ಡೆವಲಪ್ಮೆಂಟ್ಗೆ ಸುಮಾರು ಖರ್ಚು ಮಾಡಿದ್ದಾರೆ. ಬಟ್ ಅದು ಒಳ್ಳೆ ಸಂತೋಷಕರ ವಿಚಾರ. ಬಟ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸ್ಯಾನಿಟ್ರಿ ಲೈನು ರಾಜಕಾಲುವೆಗೆ ಬಿಟ್ಬಿಟ್ಟಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಅದು ಬೆಳಗ್ಗೆ ಹೊತ್ತು ಓಡಾಡಬೇಕಾದ್ರೆ ತುಂಬ ಸ್ಮೆಲ್ ಬರುತ್ತೆ, ಓಡಾಡೋಕ್ಕೆ ಆಗಲ್ಲ. ಹಾಗಾಗಿ ನಮಗೆ ದಯವಿಟ್ಟು ಅವರು ಯಾರು ಸಂಬಂಧಪಟ್ಟ ಇಲಾಖೆಯವರು ಅಂತೂ ಯಾರೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಬಟ್ ಯಾರೂ ಫೋನ್ಗಳು ತೆಗಿಯಲ್ಲ, ಏನಿಲ್ಲ. ಇಷ್ಟೆಲ್ಲ ಸೋಮಶೇಖರ್ ಅವರು ಅನುದಾನ ತೊಗೊಬಂದು ಮಾಡಿದ್ರು ಕೂಡ ಇವ್ರು ಏನೂ ಮಾಡಿಲ್ಲ ಅಂತಂದರೆ ಅದು ಅವ್ರಿಗೆ ಕಪ್ಪು ಚುಕ್ಕಿ ಅಂತ ಅನ್ಕೋತೀನಿ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋ ಅಂಥ ಜವಾಬ್ದಾರಿ ಅಧಿಕಾರಿಗಳಿಗಿರುತ್ತೆ. ಹಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನೋಡಿ, ಜಿಮ್ ಪಾರ್ಕ್ ಐಟಮ್ಗಳು ಎಲ್ಲ ನೋಡಿ ಮುರಿದೋಗಿದೆ. ಕೆಲವೊಂದು ಕಡೆ ಅದು ಪೆಟಲ್ಗಳಿಲ್ಲ, ಕೆಲವೊಂದು ಕಡೆ ಅದ್ರದ್ದು ಬ್ಯಾಲೆನ್ಸಿಂಗ್ದಿಲ್ಲ, ಎಲ್ಲ ಎಷ್ಟೊಂದು ಹೋಗಿದೆ. ಮೇಂಟೆನೆನ್ಸೇ ಇಲ್ಲ ಒಂಚೂರು. ಒಬ್ಬರು ಫೋನ್ಗಳು ತೆಗಿಯಲ್ಲ, ಮೇಂಟೆನೆನ್ಸ್ ಅವ್ರದ್ದು ನಂಬರೇ ಹಾಕಿಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಫೋನ್ ಮಾಡಿದ್ರೆ ನಮಗೆ ಬರಲ್ಲ ಅಂತಾರೆ. ಹಾಗಾಗಿ ದಯವಿಟ್ಟು ಇದು ತುಂಬ ಸಮಸ್ಯೆ ಇದೆ, ರೆಡಿ ಮಾಡಿಕೊಡ್ಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಆಮೇಲೆ ಏನು ಬೆಳಗ್ಗೆ ಇವತ್ತು ಈ ವಾಕ್ ಮಾಡೋಕ್ಕೆ ಈ ಓಲ್ಡೇಜ್ ಅವ್ರು ಬರ್ತಾರೆ, ಪಾಪ ಅವ್ರಿಗೆ ಕೆಲವರು ಶುಗರ್ಗಳಿರುತ್ತೆ, ಪೇಷಂಟ್ಸ್ಗಳಿರ್ತಾರೆ, ಅವರೆಲ್ಲ ಗಾಳಿ ಚೆನ್ನಾಗಿ ಬರುತ್ತೆ. ಮತ್ತು ಈ ಸರೌಂಡಿಂಗ್ಗೆ ಸುತ್ತಮುತ್ತ ಒಂದು 5-6 ಕಿಲೋಮೀಟ್ರಿಗೆ ಇದು 2 ದೊಡ್ಡ ಪಾರ್ಕ್ಗಳಿದೆ. ಈ ಪಾರ್ಕ್ಗಳಲ್ಲಿ ಇದು ಏನಪ್ಪ, ನಮಗೆ ಇವ್ರಿಗೆ ವಯಸ್ಸಾದವ್ರಿಗೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಅವರು ಏನು ಮಾಡ್ತಾರೆ ಅಂದರೆ ಪಾಪ ಶುಗರ್ ಇರೋರು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಈ ಗಿಡಗಳ ಹತ್ರ ಆ ಥರ ಹೋಗ್ಬೇಕಾಗತ್ತೆ. ಹಾಗಾಗಿ ಒಂದು ಬಾತ್ರೂಮ್ ಕಟ್ಸ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್, ದಯವಿಟ್ಟು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.